ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಕಳೆದ ವಾರಗಳಿಂದ ನಾನು ಮೇಷ, ಋಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ ರಾಶಿ ಬಗ್ಗೆ ಭಾಳಷ್ಟು ಮಾಹಿತಿಯನ್ನು ನನಗೆ ಗೊತ್ತಾದಂಥ ಅನುಭವದಲ್ಲಿ ಹೇಳ್ಕೊಂಡಿದ್ದೆ. ಇವತ್ತಿನ ದಿವಸ ನಾನು ತುಲಾ ರಾಶಿ ಬಗ್ಗೆ ಇವತ್ತು ಮತ್ತು ನಾಳೆಯಿಂದ ಶನಿವಾರದವರೆಗೂ ತುಲಾ ರಾಶಿ ಬಗ್ಗೆ ಯಾರು ಹುಡ್ತಾರೆ, ಏನಕ್ಕೆ ಆ ರಾಶಿಯಲ್ಲಿ ಹುಡ್ತಾರೆ, ಅವ್ರಿಗೇನೆಲ್ಲ ಸಮಸ್ಯೆಗಳು ಬರ್ತದೆ, ಎಂತೆಂಥ ಕಾಯಿಲೆಗಳು ಬರುತ್ತೆ, ಈ ಥರ ಸಮಸ್ಯೆಗಳು ಮತ್ತು ಕಾಯಿಲೆ, ರೋಗ ಬಾಧೆ ಮತ್ತು ಕುಟುಂಬದಲ್ಲಿ ಬರುವಂಥ ಸಮಸ್ಯೆಗಳಿಗೆ ಅದರದೇ ಆದಂಥ ಕೆಲವು ಪರಿಹಾರಗಳನ್ನು ಮುದ್ರಾ, ಮಂತ್ರ, ಯಂತ್ರ, ತಂತ್ರ ಇತ್ಯಾದಿಗಳಿಂದ ಹೇಗೆ ನಿವಾರಿಸ್ಕೋಬೋದು ಅನ್ನೋದನ್ನು ನಾನು ಈ ವಾರ ಪೂರ್ತಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ತುಲಾ ರಾಶಿ ಬಗ್ಗೆ ಭಾಳಷ್ಟು ಜನ ಹುಡ್ತಾರೆ ಜಗತ್ತಿನಲ್ಲಿ. ಏಕೆಂದರೆ ಈ 12 ರಾಶಿಗಳಲ್ಲಿ 365 ಡಿಗ್ರಿನ ಡಿವೈಡ್ ಮಾಡಿದಾಗ 30 ಡಿಗ್ರಿ 30 ಡಿಗ್ರಿ 30 ಡಿಗ್ರಿ ಮಾಡಿದಾಗ 12 ಮನೆಗಳು ಬರುತ್ತೆ. ಆ 12ನೇ ಮನೆಯಲ್ಲಿ 7ನೇ ಮನೆಯೇ ಈ ತುಲಾ ರಾಶಿ ಅಂತ ಕರೀತಾರೆ. ಈ ತುಲಾ ರಾಶಿಯವರು ಏನು ಕೊಡ್ತಾರೆ, ಯಾಕೆ ಈ ಮನೆಯಲ್ಲೇ ಹುಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಆದರೆ ಅದಕ್ಕೊಂದು ವಿಶೇಷವಾದಂಥ ಸಿದ್ಧಾಂತ ಇದೆ, ಕರ್ಮ ಸಿದ್ಧಾಂತ ಇದೆ. ಯಾರು ಜನ್ಮದಲ್ಲಿ ವಸ್ತ್ರವನ್ನು ಕದ್ದಿದ್ರೆ, ಅಲಂಕಾರ ಸಾಮಗ್ರಿಗಳನ್ನು ಏನಾರು ಅಪಹರಣ ಮಾಡಿದರೆ, ಪುಸ್ತಕಗಳನ್ನು ಅಪಹರಣ ಮಾಡಿದರೆ, ಅಥವಾ ಗುರು ನಿಂದನೆಗಳನ್ನೇನಾದ್ರು ಮಾಡಿದರೆ, ಇದ್ರ ಜೊತೆಗೆ ಈ ಅತಿಯಾದ ಕಾಮುಕದಿಂದ ಭಾಳಷ್ಟು ಕೆಟ್ಟ ಕರ್ಮಗಳನ್ನು ನಾವು ಮಾಡಿದ್ರೆ ಜನ್ಮದಲ್ಲಿ, ಆ ಥರ ಮಾಡಿರುವಂಥ ಆತ್ಮಗಳನ್ನು ಈ ಜನ್ಮದಲ್ಲಿ ಇಂಥ ಮನೇಲಿ ತಂದಿಡಬೇಕು ಅಂತ ಒಂದು ಪ್ರೊಸೀಜರ್ ಮಾಡಿಟ್ಟಿದ್ದಾನೆ ಭಗವಂತ. ಅದೇ ಈ ಕರ್ಮ ಸಿದ್ಧಾಂತ. ಈತಿಥರು ತಪ್ಪು ಮಾಡಿದರೆ ಇಂತಿಂಥ ಜಾಗದಲ್ಲಿ ಉಡ್ಬೇಕು, ಹೀಗೆ ಉಡ್ಬೇಕು. ಬಟ್ಟೆ ಕದ್ದಿದ್ದನ ಈ ಥರ ಉಡ್ಬೇಕು, ಚಪ್ಪಲಿ ಕದ್ದಿದ್ದನ ಈ ರೀತಿ, ವಸ್ತ್ರಾಪರಣ, ಪಾದರಕ್ಷಾ ಅಪಹರಣ, ದ್ರವ್ಯ ಅಂದರೆ ದುಡ್ಡು, ಪರದ್ರವ್ಯ ಅಪಹರಣ, ಅಣ್ಣ ತಮ್ಮಂದ್ರಿಗೇನೆ ದ್ವೇಷ ಮಾಡ್ಕೊಂಡಿದ್ರೆ, ಸ್ತ್ರೀಯರಿಗೆ ದುಡ್ಡು ಕೊಟ್ಟು ಮೋಸ ಮಾಡಿದರೆ ಅಂಥವರೆಲ್ಲ ಈ ತುಲಾ ರಾಶಿಯಲ್ಲಿ ಒಂದು ಹುಟ್ಟುಬಿಡ್ತಾರೆ. ಹೇಗೆ ಅನ್ನೋದನ್ನು ನಾನು ಹೋಗ್ತಾ ತಿಳಿಸ್ಕೊಡ್ತೀನಿ. ತುಲಾ ರಾಶಿ 12 ರಾಶಿಗಳಲ್ಲಿ ಅಂದರೆ 12 ರಾಶಿಯಲ್ಲಿ ಇದು 7ನೇ ರಾಶಿ. ಈ ರಾಶಿ ಏನಪ್ಪ ವಿಶೇಷತೆ ಅಂತಂದರೆ ಹಗಲೊತ್ತು ಭಾಳ ಜೋರಾಗಿರುತ್ತೆ. ಈ ರಾಶಿ, ಈ ಒಂದು ಮನೆಗೆ, ಈ ಒಂದು ವಾಸ್ತುಗೆ ಆ ಭಗವಂತ ಒಂದು ಕಪ್ಪು ಬಣ್ಣವನ್ನು ಬಳದಿದ್ದಾನಂತೆ, ಆ ಮನೆಗೆ ಪೇಂಟಿಂಗ್. ಆದ್ದರಿಂದ ಯಾರು ತುಲಾ ರಾಶಿಯಲ್ಲಿ ಉಡ್ತಾರೋ ಅವರು ಕೃಷ್ಣ ವರ್ಣದಲ್ಲಿ ಉಡ್ತಾರೆ, ಅಂದರೆ ಕಪ್ಪು ಬಣ್ಣದಲ್ಲಿದೆ. ಈ ಮನೆಗೆ ಬಣ್ಣ ಕಪ್ಪು ಬಣ್ಣ. ಈ ಮನೆ ಯಾವಾಗಲೂ ವರ್ಕೆ ಶಕ್ತಿ ಯಾವಾಗ ಬರುತ್ತೆ ಈ ಮನೆಗೆ ಅಂದರೆ ಹಗಲೊತ್ತು ಭಾಳ ಶಕ್ತಿ, ರಾತ್ರಿ ಹೊತ್ತು ಅಷ್ಟು ಏನು ಪವರ್ ಇಲ್ಲ. ಅಂದರೆ ರಾತ್ರಿ ಹೊತ್ತು ಈ ತುಲಾ ರಾಶಿ ಮನೆ ಕ್ಲೋಸ್ ಆದರೆ ಬೆಳಗ್ಗೆ ಹೊತ್ತು ಓಪನ್ ಆಗಿರುತ್ತೆ. ಅದರಿಂದ ಈ ರಾಶಿಗೆ ದಿನ ಬಲ ಜಾಸ್ತಿ, ಬೆಳಗಿನ ಹಗಲು ಬಲ ಜಾಸ್ತಿ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಒಂದು, ಈ ರಾಶಿಲಿ ಯಾರು ಹುಡ್ತಾರ್ಗೋ ಅವ್ರಿಗೆ ಮಧ್ಯಮ ಶರೀರದಲ್ಲಿ ಹುಡ್ತಾರೆ. ತುಂಬ ಎತ್ತರದಲ್ಲೂ ಇಲ್ಲ, ತುಂಬ ಕುಳ್ಳಕ್ಕೂ ಇಲ್ಲ, ಮೀಡಿಯಮ್ ಆಗಿ ಮಧ್ಯಮ ದೇಹದಲ್ಲಿ ಹುಟ್ಟುವಂಥ ಜನಾಂಗದವರು ಈ ರಾಶಿಯಲ್ಲಿ ಹುಡ್ತಾರೆ, ತುಲಾ ರಾಶಿಯಲ್ಲಿ. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಈ ರಾಶಿ ಹುಡ್ದವರು ಯಾವಾಗಲೂ ಗಲಾಟೆ ಇರೋ ಸ್ಥಳದಲ್ಲಿ ವಾಸ ಮಾಡ್ತಾರೆ. ಅಂದರೆ ವ್ಯಾಪಾರ ವಹಿವಾಟು ನಡೆಯೋ ಸ್ಥಳಗಳಲ್ಲಿ, ಪೇಟೆ ಬೀದಿಗಳಲ್ಲಿ, ಮುಂದೆನೇ ಅಂಗಡಿ, ಅದು ಹಿಂಭಾಗದಲ್ಲೇ ಮನೆ, ಅಥವಾ ಕೆಳಗಡೆ ಅಂಗಡಿ ಮೇಲ್ಗಡೆನೇ ಮನೆ, ಅಥವಾ ಈ ವ್ಯಾಪಾರ ವ್ಯವಹಾರದಲ್ಲಿ ಇರಬೇಕವರು 365 ದಿವಸ ಹಗಲೊತ್ತೆಲ್ಲ ಪೂರ್ತಿ ಈ ವ್ಯಾಪಾರ ವಹಿವಾಟುಗಳ ನಡೆಯೋ ಜಾಗದಲ್ಲಿ ಇರಬೇಕು. ರಾತ್ರಿ ಆದ ತಕ್ಷಣ ಗಂಭೀರವಾಗಿ ಮಲ್ಕೊಂಡ್ಬಿಡ್ತಾರೆ. ಆದ್ದರಿಂದ ಈ ತುಲಾ ರಾಶಿಯವರಿಗೆ ಈ ರಾಶಿ ಒಂದು ವೈಶಿಷ್ಟ್ಯತೆ ಏನಂದರೆ, ಎಲ್ಲಿ ಮನೆ ರಾಶಿ ಜಾಸ್ತಿ ವಾಸ ಮಾಡುತ್ತೆ ಅಂದರೆ, ಎಲ್ಲಿ ಭಗವಂತ ಇಂಥ ತುಲಾ ರಾಶಿ ಮನೆಯಲ್ಲಿ ಎಲ್ಲಿ ಕಟ್ಟಿದ್ದಾನೆ ಅಂತಂದರೆ ವ್ಯಾಪಾರ ವ್ಯವಹಾರ ವಹಿವಾಟುಗಳಲ್ಲಿ ವಾಸ ಮಾಡುವಂಥ ಸ್ಥಳದಲ್ಲಿ ಕಟ್ಟಿದ್ದಾನೆ. ಯಾರು ಈ ತುಲಾ ರಾಶಿಯಲ್ಲಿ ಹುಡ್ತಾರೋ ಅವ್ರಿಗೆ ಬಿಸ್ನೆಸ್ ಬಹಳ ವಿಶೇಷ. ಬಿಸ್ನೆಸ್ ಮಾಡೇ ಈ ಜನ್ಮದಲ್ಲಿ ಬದುಕಬೇಕು. ಬಿಸ್ನೆಸ್ ಮಾಡಲಿಲ್ಲ ಅಂದರೆ ಇನ್ನು ಏನೇ ಬೇರೆ ಕೆಲಸ ಮಾಡ್ತೀನಿ ಅಂದರೆ ಅವ್ರಿಗೆ ಬರೋದಿಲ್ಲ. ಆದ್ದರಿಂದ ತುಲಾ ರಾಶಿ ಹುಡೋರು ಗೊತ್ತಿಲ್ಲದೇ ಬಿಸ್ನೆಸ್ ಬಿಟ್ಟು ಬೇರೆ ಏನೋ ಮಾಡೋಕ್ಕೆ ಹೋಗ್ತಾರೆ, ಕೈ ಸುಟ್ಕೊಂಡ್ಬಿಡ್ತಾರೆ, ಲಾಸ್ ಆಗ್ತದೆ. ಆದ್ದರಿಂದ ತುಲಾ ರಾಶಿಗೆ ಬಹಳ ವಿಶೇಷವಾದಂಥ ಒಂದು ಕ್ಯಾರೆಕ್ಟರ್ ಗುಣ, ಅದೊಂದು ನಡವಳಿಕೆ ಏನಪ್ಪ ಅಂದರೆ ವ್ಯಾಪಾರ ವಹಿವಾಟುಗಳಲ್ಲಿ ಇರುವಂಥ ಒಂದು ಮನೆ. ಆ ಮನೇಲಿ ಹುಡ್ತವ್ರು ಅದನ್ನೇ ಮಾಡಬೇಕು. ಆ ಮನೇಲಿ ಹುಟ್ಟಿದವರು ಇದನ್ನು ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ. ಒಂದು. ಎರಡನೇದು, ಯಾರು ಈ ಮನೇಲಿ ಹುಡ್ತಾರೋ ಅವ್ರಿಗೆ ಜಪ ತಪ ಧ್ಯಾನ ತಪಸ್ಸು ಅಂತೆ, ಯಾತ್ರೆ ಅಂತೆ, ಯಾಗ ಯಜ್ಞಗಳನ್ನು, ಮತ್ತು ಕಳ್ತನ ಮಾಡಿದರೆ ವಸ್ತ್ರವನ್ನು ಕಳ್ತನ ಮಾಡಿದರೆ, ವಸ್ತ್ರ ಅಪಹರಣ ಮಾಡಿದರೆ
ಅಂಥದ್ದು ಆ ವಸ್ತುಗೆ ಸಂಬಂಧಪಟ್ಟಂಥದ್ದೇ ಕೆಲಸಗಳನ್ನ ಮಾಡೋಕ್ಕೆ ಅಂತಲೇ ಈ ರಾಶಿಲಿ ಹುಟ್ಟುಬಿಡ್ತಾರೆ. ಕೋಟ್ಯಾಂತರ ಜನಗಳು, ಕೋಟ್ಯಾಂತರ ಪಶು ಪಕ್ಷಿಗಳು. ತುಲಾರಾಶಿ ಹುಟ್ಟೋ ನಾಯಿ ಕೂಡ ವ್ಯಾಪಾರ ಮಾಡೋ ಜಾಗದಲ್ಲೇ ವಾಸ ಮಾಡುತ್ತೆ. ತುಲಾರಾಶಿ ಹುಟ್ಟಿರೋ ಬೆಕ್ಕು, ಹಿಲಿ, ಯಜ್ಞಗಳು, ಹಲ್ಲಿಗಳು, ಹಾವುಗಳು, ಎಲ್ಲ ಪಕ್ಷಿಗಳು ಕೂಡ ವ್ಯಾಪಾರ ವಹಿವಾಟು ಜಾಗದಲ್ಲೇ ಬೆಳಗಿಂದ ಸಂಜೆವರೆಗೂ ಕಾಲ ಕಳೆದು ರಾತ್ರಿ ಆದ ತಕ್ಷಣ ಮರಕ್ಕೆ ಹೋಗಿ ಸೇರ್ಕೊಂಡ್ಬಿಡುತ್ತೆ, ಪೊಟ್ರಿಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಅಂದು ವಿಶೇಷವಾದಂಥದ್ದು ಈ ಒಂದು ತುಲಾರಾಶಿ. ಈ ತುಲಾರಾಶಿ ಮನೆ ಭಗವಂತ ಕಟ್ಬಿಟ್ಟ, ಆದರೆ ಅಲ್ಲಿಗೊಬ್ಬ ಓನರ್ನ ಸೃಷ್ಟಿ ಮಾಡಿಕೊಟ್ಟ. ಯಾರಪ್ಪ ಅಂದರೆ ಶುಕ್ರ ಗ್ರಹ. ವೃಷಭ ರಾಶಿಗೂ ಮತ್ತು ತುಲಾರಾಶಿಗೂ ಒಬ್ಬನೇ ಓನರು. ಆದರೆ ವೃಷಭ ರಾಶಿ ಬೇರೆ ಏರಿಯಾದಲ್ಲಿದ್ದರೆ ಈ ತುಲಾರಾಶಿ ಬೇರೆ ಏರಿಯಾದಲ್ಲಿದೆ. ಆದ್ದರಿಂದ ಆ ವೃಷಭದಲ್ಲಿ ಉಡೋ ಗುಣ, ನಡತೆ, ಆಚಾರ ವಿಚಾರ, ಅವರ ಉದ್ಯೋಗ, ಅವರ ಜೀವನ ಶೈಲಿನೇ ಬೇರೆ. ಆದರೆ ತುಲಾರಾಶಿ ಉಡುವಂಥ ಜನಗಳಿಗೆ ಅವ್ರದ್ದೇ ಆದಂಥ ಉದ್ಯೋಗ, ಅವ್ರದ್ದೇ ಆದಂಥ ಜೀವನ ಶೈಲಿ, ಅವ್ರದ್ದೇ ಆದಂಥ ಕಾಯಿಲೆಗಳು, ಅವ್ರದ್ದೇ ಆದಂಥ ಜೀವನದಲ್ಲಿ ಸಾಯೋವರೆಗೂ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿ ಇಟ್ಬಿಟ್ಟಿದ್ದಾನೆ. ಯಾಕೆಂದರೆ ಕರ್ಮ, ನೀವು ಇಂತಿಂಥ ಕರ್ಮ ಮಾಡಿದರೆ ಇಂತಿಂಥ ಮನೇಲಿ ಉಳ್ಕೊಳ್ಳಿ, ಇಂಥ ಮನೇಲೆ ವಾಸ ಮಾಡಿ. ಆ ಮನೆ ಏನೇನು ಪ್ರಾಬ್ಲಮ್ ಕೊಡುತ್ತೋ, ಏನೇನು ಕಷ್ಟಗಳು ಕೊಡುತ್ತೋ ಅನುಭವಿಸಿ ಅಂತ ಹೇಳ್ತಾರೆ. ಅದಕ್ಕೆಲ್ಲ ನೋಡ್ಕೊಳ್ಳೋರು ಯಾರು? ಒಬ್ಬ ಬಾಸ್ ಇದ್ದಾನೆ, ಅವನೇ ಶುಕ್ರ ಗ್ರಹ. ಆದ್ದರಿಂದ ತುಲಾ ರಾಶಿಗೆ ಮನೆ ಓನರು, ಮಾಲೀಕ ಶುಕ್ರ ಗ್ರಹ. ಶುಕ್ರ ರೀಪ್ರೊಡಕ್ಟಿವ್ ಆರ್ಗನ್ ಅಂತ ನಾನು ಕರಿತೀನಿ. ಅಂದರೆ ಒಂದು ರತಿ ಸಂಭೋಗ, ಸೆಕ್ಸ್ ಬಗ್ಗೆ, ಮದುವೆ ಮತ್ತು ಮಕ್ಕಳು, ಇದೆಲ್ಲ ನೋಡುವಂಥ ವ್ಯಕ್ತಿ ಅಂದರೆ ಶುಕ್ರ ಗ್ರಹ. ಮತ್ತು ವೈಭವಕಾರಕ, ಐಶ್ವರ್ಯವನ್ನು ಕೊಡುವಂಥ ಒಂದು ವಿಶೇಷವಾದಂಥ ಗ್ರಹ. ಕಾರು, ಮನೆ, ಬಂಗ್ಲು, ವಜ್ರ, ವೈಡೂರ್ಯ, ಆಭರಣ, ಕೋಟಿಗಟ್ಟಲೆ ದುಡ್ಡು, ಇದನ್ನೆಲ್ಲ ಕೊಡುವಂಥ ವ್ಯಕ್ತಿ ಈ ಶುಕ್ರ ಗ್ರಹ. ಹಾಗಾದರೆ ಈ ರಾಶಿಯಲ್ಲಿ ಇನ್ನೇನೆಲ್ಲ ವಿಶೇಷತೆ ಇದೆ ಅನ್ನೋದನ್ನು ಒಂದು ಸಣ್ಣ ವಿರಾಮ ತಗೊಂಡು ತಿಳ್ಕೊಳ್ಳೋಣ. ಬನ್ನಿ, ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತುಲಾರಾಶಿ ಮನೆ ಓನರು, ಮಾಲೀಕ ಶುಕ್ರಗ್ರಹ ಅಂತ ಹೇಳ್ತಾ ಇದ್ದೆ. ಶುಕ್ರಗ್ರಹ ಹೇಗಿದ್ದಾರೆ ಅಂದರೆ ಗುಂಗುರು ಕೂದಲಂತೆ, ಸುಂದರವಾದ ಮುಖ, ನೀಳವಾದಂಥ ಮೂಗು. ಮತ್ತು ಅವರಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಅವ್ರಿಗೆ ಸಂಗೀತ ಅಂದರೆ ಭಾಳ ಇಷ್ಟ, ಡ್ಯಾನ್ಸ್ ಅಂದರೆ ಇಷ್ಟ, ಆ್ಯಕ್ಟಿಂಗ್ ಅಂದರೆ ಇಷ್ಟ. ಅದರಿಂದ ಯಾರು ಆ ರಾಶಿ ಹುಡ್ತಾರೋ ಅವ್ರಿಗೆಲ್ಲ ಇದನ್ನು ಕಲಿಸ್ತಾರೆ ಶುಕ್ರಗ್ರಹ. ಯಾರು ತುಲಾ ರಾಶಿನಲ್ಲಿ ಹುಡ್ತಾರೋ ಅವ್ರು ಎಷ್ಟೋ ಜನ ಡ್ಯಾನ್ಸರ್ಸ್ ಆಗಿದ್ದಾರೆ, ಸಂಗೀತಗಾರರು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋ ಆ್ಯಕ್ಟರು, ಆ್ಯಕ್ಟ್ರಸ್ಸು, ನಟಿಯರು, ಮತ್ತು ವಾದ್ಯಗಳನ್ನು ನುಡಿಸೋವಂಥವ್ರು, ಮೃದಂಗ, ತಬಲ, ವೈಲಿನ್, ಇದೆಲ್ಲ ವೀಣೆ, ಸಿತಾರ್, ಇದೆಲ್ಲ ಸಂಗೀತಕ್ಕೆ ಸಂಬಂಧಪಟ್ಟಂಥ ವಾದ್ಯಗಳನ್ನು ಮತ್ತು ಹಾಡುಗಾರಿಕೆ ಹಾಡುವಂಥವ್ರನ್ನ ಇವೆಲ್ಲ ಸೃಷ್ಟಿ ಮಾಡ್ತಾರೆ ಈ ಶುಕ್ರಗ್ರಹ ಆ ಮನೇಲಿ ಹುಟ್ಟಿದವ್ರಿಗೆ. ಯಾಕೆಂದರೆ ಅದರ ನೇಚರು, ಶುಕ್ರನಿಗೆ ಅದು ಭಾಳ ವಿಶೇಷ. ಶುಕ್ರ ವೈಭವಕಾರಕ, ಈ ಲಕ್ಸುರಿ ಅವನಿಗೆ. ಯಾರು ಆ ಮನೇಲಿ ಹುಡ್ತಾರೋ ಅವ್ರಿಗೆ ತುಲಾರಾಶಿ ಎಷ್ಟೋ ಜನಕ್ಕೆ ಮದುವೆ ಆಗುತ್ತೆ. ಎಲ್ಲೋ 10% ಹುಡ್ದವ್ರಿಗೆ ಮದುವೆ ಆಗೋದಿಲ್ಲ. ಕಾರಣ ಸರ್ಪದೋಷ ಇದ್ದರೆ ಮಾತ್ರ. ಇಲ್ಲಿ ಯಾಕೆ ಶುಕ್ರ ಈ ತುಲಾರಾಶಿ ಹುಡ್ದವ್ರಿಗೆ ಮದುವೆ ಮಾಡಿಸ್ತಾರೆ ಅಂದರೆ, ಅವನಿಗೆ ಶುಕ್ರನಿಗೆ ಒಂದು ವಿಶೇಷತೆ ಏನಂದರೆ ಮದುವೆ ಮಾಡಿಸೋದು, ಇಲ್ಲ ಗಂಡ ಇದ್ದವರು ಗಂಡ ಕೊಡೋದು, ಹೆಂಡತಿ ಇಲ್ಲ ಅಂದರೆ ಹೆಂಡತಿ ಕೊಡೋದು, ಇದು ಕೆಲಸ ಶುಕ್ರನದು, ಈ ಮನೆ ಓನರ್ದು. ಎರಡನೇದು ವಾಹನಗಳು, ಮನೆ, ಸೈಟ್ ಅಂತೆ, ಬಂಗ್ಲೆ ಅಂತೆ, ಕಾರು ಅಂತೆ, ಆಭರಣ, ಕೆಜಿಗಟ್ಟಲೆ ಚಿನ್ನ, ಕೆಜಿಗಟ್ಟಲೆ ಬೆಳ್ಳಿ, ಆಳು ಕಾಳುಗಳೆಲ್ಲ ಕೊಟ್ಟು ವೈಭವವನ್ನು ಸೃಷ್ಟಿ ಮಾಡಿಬಿಡ್ತಾನೆ. ಯಾವಾಗ ವೈಭವ ಸೃಷ್ಟಿ ಮಾಡಿಬಿಡ್ತಾನೋ ಆ ಸುಖದಿಂದ ತಪ್ಪುಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಈ ಶುಕ್ರಗ್ರಹ. ಆದ್ದರಿಂದ ಶುಕ್ರ ವೈಭವಕಾರಕ. ಶುಕ್ರ ದಶೆ ಬಂತು ಅಂದರೆ ಎಲ್ಲ ಬಂತು ಅಂತ ಅರ್ಥ. ಕಾರು, ಹೆಂಡತಿ, ಗಂಡ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲ ಸಿಕ್ತು. ಆದರೆ ಅದರಿಂದ ನೋವು ಇಟ್ಟಿರ್ತಾನೆ. ಕಾರಿಂದ ನೋವು, ಮಕ್ಕಳಿಂದ ನೋವು, ಹೆಂಡತಿಯಿಂದ ನೋವು, ಗಂಡನಿಂದ ನೋವು, ಚಿನ್ನ, ಆಭರಣ, ದುಡ್ಡು, ಕಾರು, ಬಂಗ್ಲೆ, ಇದರಿಂದ ಎಲ್ಲರೂ ಒಂದು ಟೆನ್ಷನ್ ಇಟ್ಟಿರ್ತಾನೆ. ಈ ಶುಕ್ರದ ಏನು ವಿಶಿಷ್ಟತೆ ಇನ್ನೂ ಸರಳವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಬೀದಿಲೆಲ್ಲ ಭಿಕ್ಷುಕರು ಊಟಕ್ಕೋಸ್ಕರ ಅಲಿತಾರೆ, ವಾಕ್ ಮಾಡ್ತಾರೆ, ಮೈಲಿಗಟ್ಟಲೆ ವಾಕ್ ಮಾಡ್ತಾರೆ ಊಟಕ್ಕೋಸ್ಕರ. ಆದರೆ ಈ ಮನೆ ಹುಡುತಂಥವ್ರು ಚೆನ್ನಾಗಿ ಊಟ ಕೊಡ್ತಾರೆ, ದಿನಾ ಬೆಳಗ್ಗೆ ಜಾಗಿಂಗ್ ಮಾಡಿಸ್ತಾನೆ, ವಾಕಿಂಗ್ ಮಾಡಿಸ್ತಾನೆ. ಇಲ್ಲಿ ಭಿಕ್ಷುಕ ಅನ್ನಕ್ಕಾಗಿ ಅಲಿತಾನೆ, ಮೈಲಿಗಟ್ಟಲೆ ನಡೆದರೆ ಅಲ್ಲಿ ಮೈಲಿಗಟ್ಟಲೆ ವಾಕಿಂಗು ಜಾಗಿಂಗ್ ಮಾಡಿಸ್ತಾನೆ ಶುಕ್ರ. ಆದ್ದರಿಂದ ಇದು ವೈಭವ ಅಂತ ನಾನು ಹೇಳ್ತೀನಿ. ಆದ್ದರಿಂದ ಈ ತುಲಾ ರಾಶಿ ವೃಷಭ ರಾಶಿಲಿ ಸೇಮ್ ಓನರ್ ಆದ್ದರಿಂದ ಇದನ್ನು ಕೊಡ್ತಾನೆ. ಆದರೆ ಎಲ್ಲ ಕೊಟ್ಟುಬಿಟ್ಟು ಕೊನೆಯಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಕೋಟಿಗಟ್ಟಲೆ ದುಡ್ಡು ಸಂಪಾದನೆ ಮಾಡ್ತೀನಿ, ಮನೆ ತುಂಬ ಮಕ್ಕಳಿದ್ದಾರೆ, ಆದರೆ ಆ ಮಗಳು ಸರಿಯಿಲ್ಲ, ಆ ಮಗ ಸರಿಯಿಲ್ಲ, ಇವನಿಂದ ಸರಿಯಿಲ್ಲ, ಆ ಆಳು ಕತ್ಕೊಂಡು ಹೋಗ್ಬಿಟ್ಟ, ಇಲ್ಲಿ ನೀನು ಡ್ಯಾಮೇಜ್ ಆಯ್ತು. ಪಾರ್ಟ್ನರ್ಶಿಪ್ಪಲ್ಲಿ
ಲಾಸ್ ಆಯಿತು. ಎಲ್ಲ ಸೃಷ್ಟಿ ಮಾಡಿಬಿಟ್ಟು ಮೇಲಿಗೆ ತಗೊಂಡು ಪಟ್ಟಂತ ಕೆಳಗಿಳಿಸ್ಬಿಡ್ತಾರೆ ಈ ತುಲಾರಾಶಿ ವೈಭವ. ಅದರಿಂದ ಇಲ್ಲಿ ಯಾರು ರಾಶಿ ಹುಟ್ಟಿದವರು ಗಮನದಲ್ಲಿ ತಿಳ್ಕೋಬೇಕು. ತುಲಾರಾಶಿದೆ ಗುಣಗಳು ಬೇರೆ ಇದೆ, ತುಲಾ ಲಗ್ನದಲ್ಲಿ ಹುಟ್ಟಿದವರೇ ಬೇರೆ ಗುಣಗಳಿವೆ. ಆ ಮನೆ ಓನರು ಶುಕ್ರ, ಅವನದೇ ಆದಂಥ ಒಂದು ದರ್ಬಾರು. ಅದರಿಂದ ಈ ಶುಕ್ರನಿಗೆ ಅವ್ರ ಬಾಸ್ ಒಬ್ಬರಿದ್ದಾರೆ, ಶುಕ್ರ ಒಬ್ಬನೇ ಅಲ್ಲ. ತುಲಾರಾಶಿ ಶುಕ್ರ ಓನರ್ ಆದರೆ ಶುಕ್ರಿಗೆ ಒಬ್ಬ ಓನರ್ ಇದ್ದಾನೆ, ಯಾರು? ಇಂದ್ರಾಣಿ ಅಂತ ಹೇಳಿ. ಇಂದ್ರಾಣಿ ಅಂದರೆ ಒಂದು ದೈವಶಕ್ತಿ, ಸ್ತ್ರೀ ಶಕ್ತಿ. ಆ ಸ್ತ್ರೀ ಶಕ್ತಿಯನ್ನು ದಿನನಿತ್ಯ ಶುಕ್ರ ಪೂಜೆ ಮಾಡೋದ್ರಿಂದನೇ ಈ ಜಾತಕದಲ್ಲಿ ಹುಟ್ಟೋರು ಮಹಾಕಾಮಕರು. ಆದ್ದರಿಂದ ಯಾರು ಈ ತುಲಾರಾಶಿಯಲ್ಲಿ ಹುಡ್ತಾರೋ ಅವ್ರಿಗೆ ಕಾಮ ಜಾಸ್ತಿ, ವೈಭವ ಜಾಸ್ತಿ, ಗುಂಗುರು ಕೂದಲು, ನೀಳವಾದ ಮೂಗು, ಸಂಗೀತ, ನೃತ್ಯ, ನಾಟಕ ಇಂಥದ್ದೆಲ್ಲ ಜಾಸ್ತಿ ಪ್ರೇರೇಪಣೆ ಮಾಡಿಸ್ಬಿಟ್ಟು ಅವರವರಲ್ಲೇ ಇವನು ಹೀರೋ ಆಗ್ತಾನ, ಅವನಿಂದ ಅವಳಿಗೆ ಏನೋ ಒಂದು ತೊಂದರೆ ಮಾಡೋದು, ಹೀರೋಯಿನ್ ಇವಳು ಲವ್ ಮಾಡಿ ಅವನ್ನ. ಈಗ ಅವ್ರ ಕುಟುಂಬದ ಜೀವನದಲ್ಲಿ, ಕೌಟುಂಬಿಕ ಜೀವನದಲ್ಲಿ ಕೂಡ ತೊಂದರೆಗಳನ್ನು ತಂದಿರ್ತಾನೆ. ಅವ್ರು ಎಲ್ಲ ಸುಖ, ಕೆಲವು ಕೇಳಿರ್ಬೋದು, ಏನು ಎಲ್ಲ ಕೊಟ್ಟಿದ್ದಾನೆ, ಸುಖನೇ ಇಲ್ಲ ರೀ, ಎಲ್ಲ ಕೊಟ್ಟಿದ್ದಾನೆ, ಶಾಂತಿನೇ ಇಲ್ಲ ರೀ ಅಂತ ನಾವು ಆಡೋ ಭಾಷೆಯಲ್ಲಿ ಹೇಳ್ತಿರ್ತೀವಿ. ಕಷ್ಟ ಬಂದಾಗ ಏನೋ ಮಾತಾಡ್ಕೊಡ್ತಿರ್ತೀವಿ. ಕಾರಣ ಶುಕ್ರ ಬಹಳ ದೊಡ್ಡ ಗೇಮ್ ಆಡ್ತಿರ್ತಾರೆ. ಆದ್ದರಿಂದ ಯಾರು ತುಲಾರಾಶಿಯಲ್ಲಿ ಹುಡ್ತಾರೆ ಅಂದರೆ ಚಪ್ಪಲಿ ಕದ್ದವರು, ವಸ್ತ್ರ ಕದ್ದವರು, ಮತ್ತು ಗುರು ನಿಂದನೆ ಮಾಡಿದವರು, ಮತ್ತು ಮೇಷ್ಟ್ರ ಆಗಿಬಿಟ್ಟು ಸರಿಯಾದ ರೀತಿಯಲ್ಲಿ ಮೇಷ್ಟ್ರ ಜವಾಬ್ದಾರಿ ಮಾಡಲಿಲ್ಲ ಅಂದಾಗ, ಗುರುಗಳಾದಾಗ ತಪಸ್ಸು ಮಾಡಲಿಲ್ಲ, ಮಂತ್ರ ದೀಕ್ಷೆ, ಈ ಎಲ್ಲ ದೀಕ್ಷೆ ತಗೊಂಡಾಗ ಅವನು ತನ್ನ ಕಾರ್ಯವನ್ನು ನಿರ್ವಹಿಸಲಿಲ್ಲ ಅಂದಾಗ ಇದೆಲ್ಲ ಬರುತ್ತೆ. ಎಷ್ಟೋ ಜನ ಈ ತುಲಾರಾಶಿ ಹುಡ್ತರು ಜಂಗಮರು, ಸಾಧು, ಸಂತರು, ಸನ್ಯಾಸಿಗಳಾಗಿದ್ದಾರೆ. ಅಕಸ್ಮಾತ್ ಸಾಧು, ಸಂತರು, ಜಂಗಮರು ತಮ್ಮ ದೀಕ್ಷೆಗೆ ತಕ್ಕಂತೆ ತಮ್ಮ ಪ್ರೊಸೀಜರ್ ಪ್ರಕಾರ ಆ ಸನ್ಯಾಸಿ ಧರ್ಮ, ಜಂಗಮ ಧರ್ಮ, ಸಾಧು ಧರ್ಮ, ಆ ಫಿಲಾಸಫಿ, ಆ ಒಂದು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ರಾಶಿಯಲ್ಲಿ ಅವ್ರನ್ನ ಶ್ವಾನನಾಗಿ ಹುಟ್ಟಿಸ್ಬಿಡ್ತಾರೆ, ನಾಯಿಯಾಗಿ ಹುಟ್ಟುಬಿಡ್ತಾರೆ. ಅದರಿಂದ ಎಷ್ಟೋ ಜನ ಇವತ್ತು ದಿವಸ ಸನ್ಯಾಸಿಗಳಾಗಿ ಕಾವ್ಯ ಬಟ್ಟೆ ಹಾಕ್ಕೊಂಡು ಮಾಡಬಾರ್ದೆಲ್ಲ ಮಾಡಿಬಿಟ್ಟು ಕೊನೆಗೆ ಅವ್ರು ಯಾವ ಜನ್ಮಕ್ಕೆ ಹೋಗ್ತಾರೆ ಅಂದರೆ ಶ್ವಾನ ಜನ್ಮಾರ್ಥ ಅಂದರೆ ನಾಯಿ ಜನ್ಮಕ್ಕೆ ಹೋಗ್ಬಿಡ್ತಾರೆ. ಇವತ್ತಿನ ಕಾಲದಲ್ಲಿ ಇನ್ನೊಂದು ರಸ್ತೆಯಲ್ಲಿ ಹೋದರೆ ನೂರಾರು ನಾಯಿಗಳು ವಾಸ ಮಾಡ್ತವೆ, ಓಡಾಡ್ತಿರ್ತಾರೆ. ಅದರ ದಿಟ್ಟಿಸಿ ಆಜ್ಞಾಚಕ್ರದಲ್ಲಿ ಧ್ಯಾನ ಮಾಡಿದಾಗ ಎಷ್ಟೋ ಸನ್ಯಾಸಿಗಳು ನಾಯಿ ಆಗಿದ್ದಾರೆ, ಎಷ್ಟೋ ಮಠಾಧಿಪತಿಗಳು ನಾಯಿಗಳಾಗ್ಬಿಟ್ಟಿದ್ದಾರೆ. ಆದ್ದರಿಂದ ಈ ಒಂದು ತುಲಾರಾಶಿ ಭಾಳ ವಿಶೇಷವಾದದ್ದು. ಈ ರಾಶಿ ಹುಟ್ಟಿದಾಗ ಏನೆಲ್ಲ ಸಮಸ್ಯೆಗಳು ಬರ್ತದೆ ಜೀವನದಲ್ಲಿ, ಯಾವ ರೋಗಗಳು ಬರ್ತದೆ, ಬಂದರೆ ಯಾವ್ಯಾವುದು ಮುದ್ರಾ, ಮಂತ್ರ, ತಂತ್ರ, ಯಂತ್ರಗಳಿಂದ ಇದನ್ನು ಹೇಗೆ ಪರಿಹಾರ ಮಾಡ್ಕೋಬೋದು, ಒಂದು ಚೂರು ಬಂಡವಾಳ ಇಲ್ದಾನೆ ಅನ್ನೋದನ್ನು ನಾನು ಮುಂದಿನ ಎಲ್ಲ ಸಂಚಿಕೆಗಳನ್ನು ತಿಳಿಸ್ತಾ ಹೋಗ್ತೀನಿ. ಇದಾಯ್ತಾ? ಈಗ ಬಟ್ಟೆ ಕದ್ದಿದ್ರೆ, ಬಟ್ಟೆ ವಸ್ತ್ರಗಳನ್ನು ಅಪಹರಣ ಮಾಡಿದವ್ರಿಗೆ ಅವನ್ನೆಲ್ಲ ಒಂದು ಪಂಗಡಿಗೆ ಸೇರಿಸ್ಬಿಟ್ಟು ಅಂಥ ಕೋಟ್ಯಾಂತರ ಜೀವರಾಶಿಗಳನ್ನ ಈ ಮನೇಲಿ ಹಾಕ್ಬಿಡ್ತಾನೆ. ಆ ರಾಶಿ ಯಾವುದಂದರೆ ಚಿತ್ತಾ ನಕ್ಷತ್ರದಲ್ಲಿ ಹುಡ್ತಾರೆ ಕೆಲವರು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿಯಲ್ಲಿ 4ನೇ ಪಾದ ಇತ್ತು. ಇಲ್ಲಿ ಕೊನೆಯ ಪಾದ ಅಂದರೆ 3, 4ನೇ ಪಾದರು ಈ ರಾಶಿಯಲ್ಲಿ ಬಂದುಬಿಡ್ತಾರೆ. ಹಾಗೆ ಸ್ವಾತಿ ನಕ್ಷತ್ರದಲ್ಲಿ 1, 2, 3, 4ನೇ ಪಾದಲ್ಲಿ ಯಾರು ಹುಡ್ತಾರೋ ಅವರೆಲ್ಲ ಈ ತುಲಾ ರಾಶಿಯಲ್ಲಿ ಬಂದುಬಿಡ್ತಾರೆ. ಇನ್ನೊಂದು ನಕ್ಷತ್ರ ಅದೇ ವಿಶಾಖ ನಕ್ಷತ್ರ, ಅದು 1, 2, 3ನೇ ಪಾದರು ಈ ರಾಶಿ ಬರ್ತಾರೆ. ಆದ್ದರಿಂದ ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರದಲ್ಲಿ ಯಾರು ಹುಟ್ಟಿದಾರೋ ಅವರೆಲ್ಲ ಈ ತುಲಾ ರಾಶಿನಲ್ಲಿ ಶುಕ್ರನ ಅಧೀನದಲ್ಲಿ ಇಂದ್ರಾಣಿ ದೇವಿತೆಯ ಅನುಗ್ರಹದಲ್ಲಿ ವಾಸ ಮಾಡ್ತಾರೆ. ಆದ್ದರಿಂದ ತುಲಾ ರಾಶಿಯಲ್ಲಿ ಹುಟ್ಟಿದವರು ವ್ಯಾಪಾರ, ವ್ಯವಹಾರ, ವಹಿವಾಟುಗಳಿದೆ. ಏಕೆ ತುಲಾರಾಶಿ ಗುಣ ಅದು. ಶುಕ್ರನೇನು ಗಂಡ ವಿವಾಹಕಾರಕ, ಸಂತಾನಕಾರಕ, ವೈಭವಕಾರಕ. ಇದನ್ನು ಆ ರಾಶಿ ಹುಟ್ಟಿದ ಕೊಡ್ತಾ ಇರ್ತಾರೆ. ಆಗ ಆಯಾ ಏಜ್ ಬಂದಾಗ, ಆಯಾ ದಶಾಭಕ್ತಿ ಬಂದಾಗ. ಇವ್ರ ಜೊತೆಗೆ ಇಂದ್ರಾಣಿ ದೇವಿ ಕರ್ಮಕ್ಕೆ ತಕ್ಕಂತೆ ಸರಿಯಾಗಿ ಹುಟ್ಟಿದ್ಬೇಕು, ಸರಿಯಾಗಿ ಕಾರ್ಯಕ್ರಮ ಮಾಡ್ತಿದ್ದಾನ, ಸರಿಯಾಗಿ ತನ್ನ ಆಚಾರ ವಿಚಾರ ಸಂಸ್ಕಾರಗಳನ್ನು ಪಾಲನೆ ಮಾಡ್ತಿದ್ದಾನ ಇಲ್ವಾ ಅನ್ನೋದನ್ನು ಇಂದ್ರಾಣಿ ದೇವಿ, ಇಂದ್ರಾಕ್ಷಿ ದೇವಿ ನೋಡಿ ಅದ್ರ ತಕ್ಕಂತೆ ಅವರಿಗೆ ಮೋಕ್ಷ ಬೇಕಾ, ಮುಕ್ತಿ ಬೇಕಾ, ಅಥವಾ ರೀಬರ್ತ್ ಆಗಬೇಕಾ ಅನ್ನೋದನ್ನು ತುಲನೆ ಮಾಡಿ, ಪರೀಕ್ಷೆ ಮಾಡಿ, ಡಯಾಗ್ನೈಸ್ ಮಾಡಿ, ಅನಲೈಸ್ ಮಾಡಿ ಆಯಾ ಆತ್ಮಗಳಿಗೆ ಆಯಾ ತಕ್ಕಂತೆ ಆಯುಷು, ಆರೋಗ್ಯ, ಸುಖ, ಸಂಪತ್ತನ್ನು ಕೊಡುವಂಥ ಶಕ್ತಿ. ಆದ್ದರಿಂದ ಇಂದ್ರಾಕ್ಷಿ ದೇವಿ ಅಂದರೆ ಮಹಾದುರ್ಗಿ. ಅದರಿಂದ ಈ ರಾಶಿಯಲ್ಲಿ ಯಾರು ನೋಡ್ತಾರೋ ಅವ್ರು ಸದಾ ಲಲಿತಾ ಸಹಸ್ರನಾಮವನ್ನು, ದುರ್ಗಾ ಸಪ್ತಶತಿಯನ್ನು ಅಥವಾ ಸ್ತ್ರೀ ದೇವಿಗೆ ಸಂಬಂಧಪಟ್ಟಂಥ ಯಾವ್ದಾದ್ರು ದೇವಿಗೆ ಶರಣಾಗ್ತಾ ಇರಬೇಕು. ಆಗ ಶುಕ್ರ ತನ್ನ ಕೆಲಸವನ್ನು ಕಮ್ಮಿ ಮಾಡ್ತಾನೆ,
ತೊಂದರೆ ಕೊಡೋದು ಕಮ್ಮಿ ಮಾಡ್ತಾನೆ. ಆ ಮನೆ ವಾಸ್ತು ತುಲಾ ರಾಶಿ ಇದೆಯಲ್ಲ, ಆ ರಾಶಿಲಿರ್ತಕ್ಕಂಥ ವಾಸ್ತು ಪವರು ಕೂಡ ನಮಗೆ ತೊಂದರೆ ಕೊಡೋದನ್ನ ಕಮ್ಮಿ ಮಾಡುತ್ತೆ. ಯಾವಾಗ ನಾವು ಸದಾ ಶುಕ್ರನಿಗೆ ಪೂಜೆ, ಇಂದ್ರಾಕ್ಷಿ ಪೂಜೆ ಇವಾಗ ಮಾಡ್ತಿರ್ತೀವೋ ಆಗ ನಮಗೆ ರೋಗ ಬಾಧೆ ಕಮ್ಮಿ ಆಗುತ್ತೆ, ಸಾಲ ಬಾಧೆ, ಶತ್ರು ಬಾಧೆ ಇದೆಲ್ಲ ಕಮ್ಮಿ ಆಗ್ತಾ ಸುಖ ಜೀವನ. ನಾವು ಎಷ್ಟು ವರ್ಷ ಬದುಕಬೇಕು ಅಂತ ಆ ಮನೇಲಿ ಬರೆದಿದೆಯೋ ಆ ರಾಶಿನಲ್ಲಿ ಅಷ್ಟು ವರ್ಷ ಆಯುಸ್ ಬದುಕಿ ಒಂದಿನ ಸತ್ತೋಗ್ಬಿಡ್ತೀವಿ. ಹಾಗಿದ್ಮೇಲೆ ಈ ಎಲ್ಲ ವಿಶೇಷತೆಗಳನ್ನು ಈ ಒಂದು ರಾಶಿಯಲ್ಲಿ ಏನೆಲ್ಲ ನಾವು ಸಂಘರ್ಷ ಜೀವನ ನಡೆಸ್ತೀವಿ ಅನ್ನೋದನ್ನು ಒಂದು ಸಣ್ಣ ವಿರಾಮದ ನಂತರ ತಿಳಿಸ್ಕೊಡ್ತೀನಿ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಕ್ರ ಗ್ರಹ ಬಗ್ಗೆ ಮಾತಾಡ್ತಾ ಇದ್ದೆ. ಶುಕ್ರ ಬಹಳ ಸುಂದರವಾದಂಥವನು, ಗುಂಗುರು ಕೂದಲುವಂಥವನು, ನೀಲವಾದ ಮೂಗುಳ್ಳವನು, ಬಿಳಿ ವರ್ಣವನ್ನು ಉಳಿದವನು ಅಂತ ಹೇಳ್ತಾ ಇದೆ. ತುಲಾ ರಾಶಿ ಬಣ್ಣ ಕಪ್ಪು, ಅದರಿಂದ ಕಪ್ಪು ಮತ್ತು ಬಿಳಿ ಮಿಶ್ರಣ ಆಗಿರೋನು ಈ ರಾಶಿಲಿ ಹುಟ್ಬಿಡ್ತಾರೆ. ಅಥವಾ ಪೂರ್ತಿ ಬೆಳ್ಳಗಿರ್ತಾರೆ, ಸುಂದರವಾಗಿರ್ತಾರೆ, ಅಟ್ರಾಕ್ಷನ್ ಆಗಿರ್ತಾರೆ, ಸ್ತ್ರೀ ಆಗಲಿ ಪುರುಷರಾಗಲಿ. ಒಂದು ಯಾವಾಗಲೂ ರೇಷ್ಮೆ ವಸ್ತ್ರನ ಉಡೋದಲ್ಲಿ ಬಹಳ ನಿಸ್ಸೀಮ ಶುಕ್ರ ಗ್ರಹ. ಆದ್ದರಿಂದ ಈ ರಾಶಿ ಹುಟ್ಟಿದವರು ಯಾವಾಗಲೂ ರೇಷ್ಮೆ ವಸ್ತ್ರ ಉಟ್ಕೊಂಡ್ರೆ ಬಾಳಿಗೆ ಏಳಿಗೆ ಆಗತ್ತೆ ಅಂತ ಹೇಳುತ್ತದೆ. ಆಮೇಲೆ ಅವನ ಅಲಂಕಾರ ಪ್ರಿಯ ಶುಕ್ರ. ಅಲಂಕಾರ ಪ್ರಿಯ ಅಂದರೆ ಆಭರಣಗಳು ಹಾಕೊಳ್ಳೋದು, ಚಿನ್ನ ವಜ್ರ ವೈಢೂರ್ಯಗಳು ಹಾಕೊಳ್ಳೋದು, ಅದರಲ್ಲೂ ನವರತ್ನಗಳಲ್ಲಿ ವಜ್ರ ಅಂದರೆ ಭಾಳ ಇಷ್ಟ ಅಂತೆ ಶುಕ್ರನಿಗೆ. ಆದ್ದರಿಂದ ತುಲಾ ರಾಶಿಯಲ್ಲಿ ಯಾರು ಹುಡ್ತಾರೋ ಅವ್ರಿಗೆ ವಜ್ರ ಹಾಕೊಂಡ್ಬಿಟ್ರೆ ಭಾಳ ಶ್ರೇಯಸ್ಸಾಗ್ತದೆ ಅಂತ ಶಾಸ್ತ್ರ ಹೇಳುತ್ತೆ. ಶುಕ್ರ ಧಾತುಕಾರಕ. ಗಂಡಸರಿಗೆ ವೀರ್ಯ ಸ್ಪರ್ಮ್ಸ್ ಅಲ್ಲಿ ಇರ್ತಾನೆ ಶುಕ್ರ, ಹೆಂಗಸರಿಗೆ ಅಂಡಾಣುವಲ್ಲಿ ಇರ್ತಾನೆ. ಆದ್ದರಿಂದ ಶುಕ್ರ ಧಾತುಕಾರಕ ಅಂದರು. ಶುಕ್ರ ಯಾವಲ್ಲ ಮೂಟದಲ್ಲಿ ಉಳಿ, ನಮ್ಮ ಶರೀರ ಉಳಿ ಅಂಶ ಇರುತ್ತೆ, ಆ ಉಳಿನ ಕೊಡೋರು ಯಾರು? ಶುಕ್ರ. ಹುಣಸೆ ಹಣ್ಣು, ನಿಂಬೆಹಣ್ಣಲ್ಲಿ ಯಾರಿರ್ತಾರೆ? ಉಳಿ. ಅದ್ರಲ್ಲಿ ಯಾರಿರ್ತಾರೆ ಅಂದರೆ ಶುಕ್ರ ಇರ್ತಾನೆ. ಆದ್ದರಿಂದ ಶುಕ್ರ ಉಳಿಕಾರಕ. ಇದೊಂದು. ವೈಟಮಿನ್ ಇ ಏನಾದ್ರು ನಮ್ಮ ಬಾಡಿನ ಡಿಫಿಷಿಯನ್ಸಿ ಆಗಿಬಿಟ್ರೆ ಅಂಗವಿಕಲತೆಗಳಾಗ್ತದೆ ಅಂತ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಈ ರಾಶಿ ಹುಟ್ಟೋರು 80% ಅಂಗವಿಕಲತೆ ಇರ್ತದೆ. ಏನಾದ್ರು ಒಂದು ಕೈಯೋ ಅಥವಾ ಒಂದು ಬೆರಳು ಕಟ್ ಮಾಡ್ಕೋಬೋದು, ಕಾಲಲ್ಲಿ ಒಂದು ಏನೋ ತೊಂದರೆ ಆಗ್ಬೋದು, ಈ ಶರೀರದಲ್ಲಿ ಯಾವುದೋ ಒಂದು ನ್ಯೂನ್ಯತೆ ಇರುತ್ತೆ. ಆದ್ದರಿಂದ ಈ ತುಲಾ ರಾಶಿ, ಅದರ ವಿಶೇಷವಾಗಿ ಶುಕ್ರ ವೈಟಮಿನ್ ಇ ಅನ್ನಾಂಗ, ಈ ಅನ್ನಾಂಗಕ್ಕೆ ಬಾಸ್. ಆದ್ದರಿಂದ ಯಾವಾಗ ಈ ಅನ್ನಾಂಗ ಅಂದರೆ ವೈಟಮಿನ್ ಇ ಡಿಫಿಷಿಯನ್ಸಿ ಆಯಿತು ಬಾಡಿನಲ್ಲಿ, ಆಗ ಯಾವುದಾರೊಂದು ಕೊರತೆಗಳನ್ನು ಕೊಡ್ತಾರೆ. ಹಾಗಾದರೆ ಈ ಶುಕ್ರ ನಮ್ಮ ಶರೀರದಲ್ಲಿ ಎಲ್ಲಿ ವಾಸ ಮಾಡ್ತಾನಪ್ಪ ಅಂದರೆ ನೋಡಿ, ಇದು ಮಂಗಳ. ಮೇಷೋ ಋಷುಭಶ್ಚ ಮುಖ, ಮೇಷೋ ಋಷುಭಶ್ಚ ಮಿಥುನ, ಕರ್ಕ ಸಿಂಹಶ್ಚ ಕನ್ಯನ, ತುಲಾಶ್ಚ ವೃಶ್ಚಿಕಶ್ಚೈವ, ಧನುರ್ ಮಕರ ಕುಂಭ ಮೀನಃ ಅಂಥೇಳಿ ಹ್ಯೂಮನ್ ಎನಾಟಮಿ, ಮಾನವನ ಶರೀರದಲ್ಲಿ ಈ ನವಗ್ರಹಗಳು ಹೇಗೆ ವಾಸ ಮಾಡುತ್ತೆ ಅನ್ನೋದಕ್ಕೆ ಮೇಷದಲ್ಲಿ ಕುಜ ಮಂಗಳ, ಇಲ್ಲಿ ಶುಕ್ರ, ಋಷಭದಲ್ಲಿ ಶುಕ್ರ, ಇಲ್ಲಿ ಏನು ಶುಕ್ರ ಇದನೋ ಹಾಗೆ ಇಲ್ಲಿ ಕಿಬ್ಬೊಟ್ಟೆ. ಶುಕ್ರನ ವಾಸಸ್ಥಳ ಅಂದರೆ ನೋಡಿ, ಇದು ಉದರ, ಹೊಟ್ಟೆ, ಮೇಲ್ಭಾಗ, ಮಧ್ಯಮ ಭಾಗ, ಕೆಳಭಾಗ. ಮೇಲ್ಭಾಗದಲ್ಲಿ ಸಿಂಹರಾಶಿ, ಮಧ್ಯಭಾಗದಲ್ಲಿ ಕನ್ಯಾ ರಾಶಿ, ಕೆಳಭಾಗದಲ್ಲಿ ತುಲಾ ರಾಶಿ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ದರಿಂದ ಹೊಟ್ಟೆಯ ನಾಭಿಯಿಂದ ಕೆಳಭಾಗದಲ್ಲಿ, ನಾಭಿ ಅಂದರೆ ಹೊಕ್ಕಳು, ನಾವೆಲ್ ಸೆಂಟರ್, ಈ ನಾವೆಲ್ ಸೆಂಟರ್ದ ಕೆಳಭಾಗದಲ್ಲಿ ಗುಪ್ತ ಜನಾಂಗದ ಮೇಲ್ಭಾಗ, ಗುಪ್ತ ಜನಾಂಗದಿಂದ ಮೇಲ್ಭಾಗದಲ್ಲಿ ಹೊಕ್ಕಳಿಂದ ಕೆಳಭಾಗದಲ್ಲಿ ಇರುವಂಥ ಎಲ್ಲ ಮಾಂಸ ಮುದ್ದೆಗಳು, ನರಗಳು, ನಾಡಿಗಳಿಗೆಲ್ಲ ಅಧಿಪತಿ ಶುಕ್ರ. ಅದೇ ತುಲಾ ರಾಶಿ, ಅದೇ ಮಾನವ ಶರೀರದಲ್ಲಿ ವಾಸ್ತು. ಆದ್ದರಿಂದ ಈ ಜಾಗದಲ್ಲಿ ನಮಗೆ 2 ಕಿಡ್ನಿಗಳಿಂದ ಬರೋ ರೋಗಗಳು, ಸಣ್ಣ ಕರಳು, ದೊಡ್ಡ ಕರಳಿನ ಮಧ್ಯಭಾಗಗಳು, ಬೆನ್ನು ಮೂಳೆ ಹಿಂಭಾಗದಲ್ಲಿ 5 ಮೂಳೆ ಇದೆ, ಲುಂಬರ್ ಅಂತ. L1, L2, L3, L4, L5 ಅದಕ್ಕೆಲ್ಲ ಈ ತುಲಾ ರಾಶಿ ಒಳಗೆ ಬಂದ್ಬಿಡ್ತದೆ. ಆದ್ದರಿಂದ ತುಲಾ ರಾಶಿ ಹುಟ್ಟಿದವ್ರಿಗೆ L1, L2, L3, L4, L5ನಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ. ಸೌದೋಗ್ಬೋದು, ಕ್ಯಾಲ್ಸಿಯಮಿಂದ ಡಿಸ್ಪ್ಲೇಸ್ಮೆಂಟ್ ಆಗ್ಬೋದು, ಡ್ಯಾಮೇಜ್ ಆಗ್ಬೋದು ಬಿದ್ದು. ಕರಳಲ್ಲಿ ಒಂದು ಕರಳಲ್ಲಿ ತೊಂದರೆ ಆಗ್ಬೋದು, ಇಲ್ಲ ಕರಳಲ್ಲಿ ಸ್ಟೋನ್ ಬರ್ಬೋದು, ಅಥವಾ ಕರಳ ಮೇಲೆಲ್ಲ ಕಜ್ಜಿಗಳಾಗ್ಬೋದು, ಗಾಯಗಳಾಗ್ಬೋದು. ಅದಕ್ಕೆ ಅಲ್ಸರ್ ಅಂತಾರೆ ಗಾಯ ಆದರೆ. ಇದನ್ನೆಲ್ಲ ಕೊಡುವಂಥದ್ದು ಯಾರು? ಶುಕ್ರ ಈ ಜಾಗದಲ್ಲಿ. ಇಲ್ಲಿಂದಕ್ಕೆ ಯಾವಾಗ ಏನು ಮಾಡ್ತಾನೆ, ಯಾವಾಗ ಈ ಜಾಗದಲ್ಲಿ ಅಂದರೆ ಈ ನಾಭಿಯಿಂದ ಕೆಳಭಾಗದಲ್ಲಿ ಮುಟ್ಟುವಂಥ ಎಲ್ಲ ಅಂಗಗಳು ಇದಿಷ್ಟು ಸುತ್ತಲೂ ಈ ಜಾಗಕ್ಕೆ ರೀಪ್ರೊಡಕ್ಟಿವ್ ಆರ್ಗನ್ಸ್ಗೆ ಕನೆಕ್ಟ್ ಆಗಿದೆ.
ಅದರಿಂದ ನಾವು ತಿಂದಂಥ ಪದಾರ್ಥಗಳು, ಕುಡಿದಂಥ ಪಾನೀಯಗಳಲ್ಲಿ ಕಾರ್ಬೋಹೈಡ್ರೇಟ್ಸು, ವೈಟಮಿನ್ಸು, ಪ್ರೋಟೀನ್ಸು, ಎನ್ಸೈಮ್ಸು, ಫ್ಯಾಟ್ಸ್ ಇದೆಲ್ಲ ಸಕ್ ಮಾಡಿ ಬೇಡದವ್ರಲ್ಲಿ ತೊಗೊಂಬಂದು ಈ ಜಾಗದಲ್ಲಿ ಇಡ್ತಾನೆ ಭಗವಂತ. ಯಾರು? ಈ ಶುಕ್ರಗ್ರಹ. ಯಾವಾಗ ನಮಗೆ ಬೇಡ ಅಂತೀವೋ ಅದು ಮಲ ಮೂತ್ರದಿಂದ, ವೀರ್ಯದಿಂದ ಹೊರಟೋಗುತ್ತೆ, ಬೇವರು ಮುಖ ಅಂತ ಹೊರಟೋಗುತ್ತೆ. ಆದ್ದರಿಂದ ಯಾರು ತುಲಾರಾಶಿಲಿ ಹುಡ್ತಾರೋ ಅವ್ರಿಗೆ ವಿಶೇಷವಾಗಿ ಮೂಲತಃ ಇಲ್ಲಿರೋ ಸಂಬಂಧಪಟ್ಟಂಥ ಕಾಯಿಲೆಗಳು ಬರುತ್ತೆ. ಬೇರೆ ರಾಶಿಯವ್ರಿಗೆ ಇಲ್ಲಿ ಸಂಬಂಧಪಟ್ಟಂಥ ಕಾಯಿಲೆ ಬರುತ್ತೆ. ಯಾವಾಗ ಶುಕ್ರ ದಶೆ ಶುಕ್ರ ಭುಕ್ತಿ ನಡೀತದೋ ಆಯಾ ಗೋಚಾರ ಫಲ ದಶಾಭುಕ್ತಿ ಅನುಗುಣವಾಗಿ ಶುಕ್ರ ಇಲ್ಲಿ ಬಂದು ಆಟ ಆಡ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ಆದರೆ ಶುಕ್ರನ ಓನೋಸ್ ಸ್ವಕ್ಷೇತ್ರ ಈ ತುಲಾರಾಶಿ. ಶುಕ್ರನ ತನ್ನ ಮನೆ ಬಿಟ್ಟು ಬೇರೆ ಎಲ್ಲಾರು ಮಿತ್ರನ ಮನೆಗೆ ಹೋದಾಗ ಅಥವಾ ಶುಕ್ರ ಮನೆಯಿಂದ ಹೊರಗೆ ಹಾಕ್ಬಿಟ್ಟು ಶತ್ರುಗಳು ಆಕ್ಯುಪೈ ಮಾಡಿದಾಗ, ಶತ್ರುಗಳು ಶುಕ್ರ ಜೊತೆ ಮನೆಗೆ ಬಂದು ಸೇರಿಕೊಂಡಾಗ ಜಾಂಡೀಸ್ ಅಂತೆ, ಕಿಡ್ನಿ ಫೈಲೂರ್ ಅಂತೆ, ಡಯಾಲಿಸಿಸ್ ಮಾಡಿಸ್ಬೇಕು, ಇದಕ್ಕಿಂತ ಹೆಚ್ಚಾಗಿ ಅಲ್ಸರ್ ಅಂತೆ, ಇಲ್ಲೆಲ್ಲ ಹರ್ನಿಯ ಬರೋದೇ ಇಂಥರ ಇದು. ಅದರಿಂದ ತುಲಾರಾಶಿ ವಿಶೇಷವಾಗಿ ಹರ್ನಿಯ ಬಂದ್ಬಿಡುತ್ತೆ. ಹರ್ನಿಯ ಬಂದುಬಿಟ್ರೆ ಎಷ್ಟು ದಪ್ಪ ಗೆಡ್ಡೆಗಳು ಬಂದುಬಿಡ್ತದೆ. ಅದಕ್ಕೆ ಇವತ್ತು ಟ್ರೀಟ್ಮೆಂಟ್ ಇಲ್ಲ, ಆಪ್ರೇಷನ್ ಮಾಡಿದ್ರು ಮತ್ತೆ 5-6 ವರ್ಷಕ್ಕೆ ಬಂದುಬಿಡ್ತದೆ. ಯಾಕೆ? ಶುಕ್ರ ಯಾವಾಗ ನೀಚನಾಗ್ತಾನೋ ಎಲ್ಲ ಥರ ಕಾಯಿಲೆ ಕೊಡ್ತಾನೆ, ಎಲ್ಲ ಥರ ದುಡ್ಡು ಕಾಸು ಚಿನ್ನ ಒಡವೆ ಎಲ್ಲ ಕಳಿಸ್ಬಿಟ್ಟು ಕೇರ ಫುಟ್ಪಾತ್ ಬಿಕಾರಿ ಮಾಡಿಬಿಡ್ತಾನೆ. ಶುಕ್ರ ಪ್ರಬಲನಾದರೆ, ಉಚ್ಚನಾದರೆ ಭಿಕ್ಷುಕ ಕೂಡ ರಾಜ ಆಗಿಬಿಡ್ತಾನೆ. ಅದೆಂಥ ಕಾಯಿಲೆ ಅದು ಕೂಡ ಕ್ಯೂರ್ ಆಗಿಬಿಡುತ್ತೆ. ಆದ್ದರಿಂದ ತುಲಾರಾಶಿಯವರು, ಈ ರಾಶಿಯಲ್ಲಿ ಉಡಂಥವರು ವಿಶೇಷವಾಗಿ ಈ ಕೆಳಭಾಗದಲ್ಲಿ ಬಹಳ ಕೇರ್ಫುಲ್ ತಗೋಬೇಕು. ಆದ್ದರಿಂದ ನಾನು ನಾಳೆಯಿಂದ ಮುಂಬರುವ ಎಲ್ಲ ಸಂಚಿಕೆಗಳಲ್ಲಿ ಈ ಜಾಗದಲ್ಲಿ ಬರುವಂಥ ಕಾಯಿಲೆಗಳಿಗೆ ಪರಿಹಾರವನ್ನು ಮುದ್ರಾ, ಮಂತ್ರ, ಯಂತ್ರ, ತಂತ್ರಗಳಿಂದ ಹೇಗೆ ಪರಿಹಾರ ಮಾಡ್ಕೋಬೇಕು, ಹಲವಾರು ಸಮಸ್ಯೆಗಳು ಬಂದಾಗ ಅದನ್ನು ಯಾವ ರೀತಿ ನಿಭಾಯಿಸಬೇಕು ತಂತ್ರಗಳಿಂದ, ಮಂತ್ರಗಳಿಂದ, ಮುದ್ರೆಗಳಿಂದ ಅನ್ನೋದನ್ನು ನಾನು ವಿಶೇಷವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ನಾಳಿನ ಸಂಚಿಕೆಯಲ್ಲಿ ಈ ಜಾಗದಲ್ಲಿ ಬರುವಂಥ ಕಾಯಿಲೆಗಳ ಬಗ್ಗೆ ಮತ್ತು ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ಮಖ ನಕ್ಷತ್ರದವರ ಬಗ್ಗೆ ಕೆಲವೊಂದು ವಿಶೇಷವಾದ ಗುಣ ಮತ್ತು ಅವ್ರ ಉದ್ಯೋಗ, ಅವ್ರ ಕರ್ಮಕ್ಕೆ ಬರುವಂಥ ಕೆಲವು ಸಮಸ್ಯೆಗಳನ್ನು ನಾನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ಯಾಕೆ ನಾನು ಇಲ್ಲಿ ರಾಶಿ ಭವಿಷ್ಯ ಹೇಳ್ತಿಲ್ಲ, ಇಲ್ಲಿ ಪರಿಹಾರಕ್ಕೆ ಮಾತ್ರ, ಸೊಲ್ಯೂಷನ್ಗೋಸ್ಕರ ನಾನು ಈ ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹೀಗೆ ನಾನು ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.